ಒಟ್ಟು ಹಾಸ್ಪಿಟಲ್ ಹೋದ್ವಿ ಅಂದ್ರೆ 5,000 ಖರ್ಚು. ಬೇಕೇ ಬೇಕು. ಒಂದು 200, 300, 500 ರೂಪಾಯಿ ಖರ್ಚು ಮಾಡಕ್ಕೆ ಏನಾಗುತ್ತೆ? ಹೌದು ಹೌದು. ಬಂದು ಹೋಗೋದು. ಕಣ್ಣಿದ್ರೆ ಇಡೀ ದೇಶ ಸುತ್ತಬಹುದು. ಕರೆಕ್ಟ್. ಕಣ್ಣಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಹೇಳಿ? 22ಕ್ಕೆ ಇಲ್ಲಿ ಬಂದು ಡ್ರಾಪ್ ಹಾಕ್ಸ್ಕೊಂಡು ಹೋದೆ. ಹೋಗಿ ನೆಕ್ಸ್ಟ್ ಅಲ್ಲಿ 27ಕ್ಕೆ ಅಲ್ಲಿ ಹೋದೆ, ಫೆಬ್ರವರಿ 27ಕ್ಕೆ. ಅವಾಗ ಡಾಕ್ಟ್ರಿ ಅಂದ್ರು ಏನೋ ಬದಲಾವಣೆ ಆಗಿದೆಯಲ್ಲ ನಿಮ್ ಕಣ್ಣಿಗೆ, ಏನ್ ಆಗ್ತಾ ಇದೀರಿ? ನನಗೆ ಫಸ್ಟ್ ಕ್ಲಾಸು, ಸಂಜೆ ಕಾರ್ ಓಡ್ಸಕ್ ಆಗ್ತಾ ಇರ್ಲಿಲ್ಲ. ಆಮೇಲೆ ಏನು ನಿಂತಿರೋರು ಇವ್ರು ಕಾಣಿಸ್ತಿರ್ಲಿಲ್ಲ, ಅವರು ಕಾಣಿಸ್ತಿರ್ಲಿಲ್ಲ, ಅಷ್ಟು ಬ್ಲರ್ ಆಗಿತ್ತು. 2 ವರ್ಷದಿಂದ ಒಂದು 3 ಲಕ್ಷ ಖರ್ಚು ಮಾಡಿದೆ ಕಣ್ಣಿಗೋಸ್ಕರ. ನೀವು ಹೊರಗಡೆ ಕಣ್ಣು ಆಪರೇಷನ್ ಮಾಡಿಸಿ ಕಣ್ಣು ಕಾಣಲಿಲ್ಲ, ಇಲ್ಲಿ ಬಂದು ಸರಿ ಹೋಗಿದೆ. ಸೂಪರ್. ಅದಕ್ಕೆ ನಮ್ಮ ಅಣ್ಣ ಹೋಗ್ಲೇಬೇಕು ಅಂತ ಹಠ ಮಾಡಿರು. ಹೌದಾ? ಇದು ಎಷ್ಟನೇ ಸಲ ಬರ್ತಾ ಇದೆ? 2ನೇ ಸರಿ ಮೇಡಮ್. 2ನೇ ಸಲಕ್ಕೆ ಬೆಟರ್ ಅನ್ಸಿದೆ. ಸ್ವಲ್ಪ ಬೆಟರ್ ಅನ್ಸಿದೆ. ದೇವ್ರ ದಯೆ ನಮಗೆ ಬಂದ್ರೆ ಸಾಕು ಮೇಡಮ್, ಇನ್ನೇನು ಬೇಡ. ಅವ್ರ ಕೆಲಸ ಅವ್ರು ಮಾಡ್ಕೋಬೇಕಲ್ವಾ? ಸುದ್ರಾಮ್ ಊಟ ಮಾಡಕ್ಕೆ ಇಲ್ಲ ಮೇಡಮ್, ಇಲ್ಲ ಸುದ್ರಾಮ್ ಕಾಣ್ತಲ್ಲ. ಸ್ವಲ್ಪ ನಡೆದ್ರೆ ಸಾಕು ಕಣ್ಣಲ್ಲಿ ನೀರು ತುಂಬ್ಕೊಳ್ಳೋದು, ಜಾಸ್ತಿ ನೀರು ಸೋರ್ತಾನೆ ಇರ್ತಿತ್ತು. ಹೌದಾ? ಈಗ ಅದು ನಮ್ಮ ತಂದೆ ಹೇಳ್ತಾರೆ, ನೀರು ಬರೋದು 1 ವೀಕಿಗೆ ಕಣ್ಣಲ್ಲಿ ನೀರು ಬರೋದು ಸ್ವಲ್ಪ ನಿಂತಿದೆ ಅಂತಂದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ಕಾಲು ಹೆಜ್ಜೆ ಹಿಡಿಯೋಕೆ ಆಗ್ತಿರಲಿಲ್ಲ. ಕಣ್ಣು ಕರೆಕ್ಟ್ ಹಾಕೊಂಡ್ರೆ ಧೈರ್ಯವಾಗಿ ಹೆಜ್ಜೆ ಇಡಬಹುದು. ಕಣ್ಣದು ಹೆಜ್ಜೆಯಲ್ಲಿ ಇರ್ತೀನಿ ಗೊತ್ತಾಗ್ತದೆ. ಈಗ ಸ್ವಲ್ಪ ಸುಧಾರಿಸಿದೆ. ಈಗ ಆಟೋ ಓಡಿಸ್ಕೊಂಡು ನಾವು ಆಟೋದಲ್ಲೇ ಬರ್ತೀನಿ, ಆಟೋದಲ್ಲಿ ಹೋಗ್ತೀನಿ. ಆಟೋ ಓಡಿಸ್ತಾ ಇದ್ದೀನಿ. ಪೇಪರ್ ನ್ಯೂಸ್ ಪೇಪರ್ ಓದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಒಂದು 4 ಟೈಮ್ಸ್ ಹಾಕ್ಸ್ಕೊಂಡಾಗೆ 5th ಟೈಮ್ ಆರಾಮಾಗಿ ಎಲ್ಲ ನ್ಯೂಸ್ ಪೇಪರ್ ಸಣ್ಣ ಅಕ್ಷರ ಎಲ್ಲ ಚೆನ್ನಾಗಿ ಓದ್ತಾ ಇದ್ದೀನಿ. ವಿತೌಟ್ ಸ್ಪೆಕ್ಸ್ ಓದ್ತಾ ಇದ್ದೀನಿ. ಹಾಕಲ್ಲ, ಬಿಟ್ಬಿಟ್ಟಿದ್ದೀನಿ. ಸ್ನೇಹಿತರೆ, ತಮ್ಮೆಲ್ಲರಿಗೂ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಒಂದು ವಿಭಿನ್ನ ಮತ್ತು ಜನರಿಗೆ ಉಪಯೋಗವಾಗುವಂತಹ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಬಹಳಷ್ಟು ಜನ ಕಣ್ಣಿನ ಸಮಸ್ಯೆಗಳು, ಗ್ಯಾಸ್ಟ್ರಿಕ್, ತಲೆ ಕೂದಲಿನ ಸಮಸ್ಯೆ, ಶುಗರ್, ಪೈಲ್ಸ್, ಇನ್ನೂ ಅನೇಕ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಅಂಥವರು ಬಹಳಷ್ಟು ಜನ ಈ ಒಂದು ಶ್ರೀ ಪವಾಡ ಬಸವಣ್ಣ ದೇವರ ಮಠ ಕ್ಷೇತ್ರಕ್ಕೆ ಬಂದು ಲಕ್ಷಾಂತರ ಜನ ಗುಣಮುಖರಾಗಿದ್ದಾರೆ. ಇವತ್ತು ನಾನು ಆ ಕ್ಷೇತ್ರದಲ್ಲಿದ್ದೀನಿ. ಬನ್ನಿ, ನಾಟಿ ವೈದ್ಯ ಚಿಕಿತ್ಸೆಯನ್ನು 30 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇರುವಂಥ ದಂಪತಿಗಳು ಇವತ್ತು ನಮ್ಮ ಜೊತೆ ಇದ್ದಾರೆ. ಯಾವ್ಯಾವ ಒಂದು ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಗುತ್ತೆ ಸ್ವತಃ ಅವರಿಂದನೇ ತಿಳ್ಕೊಳ್ಳೋಣ. ಹಾಗೆ ಅನೇಕ ಜನ ಗುಣಮುಖರಾಗಿರುವಂಥವರು ಸಹ ಇಲ್ಲಿದ್ದಾರೆ. ಬನ್ನಿ, ಸ್ವತಃ ಅವ್ರನ್ನೇ ಕೇಳೋಣ ಯಾವ ರೀತಿ ಫಲಿತಾಂಶ ನೀಡಿದೆ ಅಂತ. ಬನ್ನಿ. ಅಮ್ಮ ನಮಸ್ತೆ. ನಮಸ್ತೆ ಮೇಡಮ್. ನೀವೆಲ್ಲಿಂದ ಬರ್ತಾ ಇದ್ದೀರಾ? ನಿಮ್ಮ ಹೆಸರು? ಬಗಲಗುಂಟೆಯಿಂದ. ನಿಮ್ಮ ಹೆಸರು? ಲಕ್ಷ್ಮಿ ಅಂತ. ಏನ್ ಸಮಸ್ಯೆಯಿಂದ ಬಂದಿದ್ದೀರಾ? ಅಣ್ಣ ಕಣ್ಣು ಆಪರೇಷನ್ ಮಾಡಿಸಿದೆ ಮೇಡಮ್. ಅವ್ರಿಗೆ ಸುದ್ರಾಮ್ ಕಣ್ಣೇ ಕಾಣದಂಗ 4 ವರ್ಷದಿಂದ ಕಣ್ಣು ಆಪರೇಷನ್ ಮಾಡಿದ್ರೆ, ಕಾಲು ಆಪರೇಷನ್ ಆಗಿದೆ, ನಡೆಯೋಕ್ಕೂ ಆಗ್ತಿಲ್ಲ ಅವ್ರಿಗೆ. ಹಂಗಾಗಿ ಯಾರೋ ತೋರಿಸಿದ್ರಿ ಇಲ್ಲಿ ಹೋಗಿ ಅಂತ, ಹಂಗಾಗಿ ಇಲ್ಲಿ ಕರ್ಕೊಂಡ್ ಹೋದ್ ಅವ್ರು ಹಾಕ್ಸಿದ್ದು. ಸ್ವಲ್ಪ ಇರೋದ್ರಾಗೆ ಸ್ವಲ್ಪ ಬೆಟರ್ ಅನ್ಸ್ತೈತೆ. ಹೌದಾ? ಅದಕ್ಕೆ ಕರ್ಕೊಂಡ್ ಬಂದಿದ್ದೀವಿ. ನೀವು ಹೊರಗಡೆ ಕಣ್ಣು ಆಪರೇಷನ್ ಮಾಡಿಸಿ ಕಣ್ಣು ಕಾಣಲಿಲ್ಲ, ಇಲ್ಲಿ ಬಂದು ಸರಿ ಹೋಗಿದೆ. ಮೇಡಮ್, ಸೂಪರ್. ಅದಕ್ಕೆ ನಮ್ಮ ಅಣ್ಣ ಹೋಗ್ಲೇಬೇಕು ಅಂತ ಹಠ ಮಾಡಿರು. ಹೌದಾ? ಇದು ಎಷ್ಟನೇ ಸಲ ಬರ್ತಾ ಇದೆ? 2ನೇ ಸರಿ ಮೇಡಮ್. 2ನೇ ಸಲಕ್ಕೆ ಬೆಟರ್ ಅನ್ಸಿದೆ. ಸ್ವಲ್ಪ ಬೆಟರ್ ಅನ್ಸಿದೆ. ಓ, ಮಿರಾಕಲ್. ನಾವು ಎಷ್ಟು ಹಾಸ್ಪಿಟಲ್ ತೋರಿಸಿದೆ ಮೇಡಮ್, ಹಂಗಾಗಿ ಕರ್ಕೊಂಡು ಎಲ್ಲ ಕಡೆ ತೋರಿಸಿದ್ದೀರಾ? ಎಲ್ಲ ಕಡೆ ತೋರಿಸಿ ಸುಮ್ಮನೆ ಆಗ್ಬಿಟ್ಟಿದ್ದು. ಈಗ ಮೊನ್ನೆ ಡ್ರಾಪ್ಸ್ ತಗೊಂಡು ಪೌಡ್ರ್ ಕೊಟ್ಟಿದ್ದಾರೆ, ಶುಗರ್ ಬೇರೆ ಇದೆ ಅವ್ರಿಗೆ. ಹಂಗಾಗಿ ಶುಗರ್ ಜಾಸ್ತಿ ಇದೆ ಅಂತ ಕಂಟ್ರೋಲ್ ಮಾಡ್ಕೊಂಡು ಪೌಡ್ರ್ ಕೊಟ್ಟಿದ್ದಾರೆ, ಅದು ಕುಡಿತಾ ಇದ್ದಾರೆ, ಡ್ರಾಪ್ಸ್ ಹಾಕಂತ ಇದ್ದಾರೆ. ಸ್ವಲ್ಪ ಬೆಟರ್ ಅನ್ಸಿದೆ ಅವ್ರಿಗೆ. ಇರೋದ್ರಾಗೆ ಹೋಗೋಣ ಬಾ ಅಂತ ಕರ್ಕೊಂಡು. ಹೌದಾ? ಸಂತೋಷ ಅಮ್ಮ. ನೋಡಿ, ಈ ತರ ದೇವ್ರ ದಯೆ ನಮಗೆ ಬಂದ್ರೆ ಸಾಕು ಮೇಡಮ್, ಇನ್ನೇನು ಬೇಡ. ಅವ್ರ ಕೆಲಸ ಅವ್ರು ಮಾಡ್ಕೋಬೇಕಲ್ವಾ? ಸುದ್ರಾಮ್ ಊಟ ಮಾಡಕ್ಕೆ ಇಲ್ಲ ಮೇಡಮ್, ಇಲ್ಲ ಸುದ್ರಾಮ್ ಕಾಣ್ತಲ್ಲ ಎಲ್ಲರೂ. ಅದಕ್ಕೆ ನಮ್ಗೆ ಬೇಜಾರು ಯಾರು ಹೇಳಿದಕ್ಕೆ ಕರ್ಕೊಂಡು ಈಗ ಬೆಟರ್ ಅನ್ಸ್ತಾ ಬೆಟರ್ ಅನ್ಸಿದೆ. ಅದಕ್ಕೆ 2ನೇ ವಾರ ಹಾಕ್ಸ್ತಾ ಇದೆ. ದೇವ್ರ ದಯೆಯಿಂದ ನಮ್ಗೆ ಬಂದ್ರೆ ಸಾಕು. ಓಕೆ, ಒಳ್ಳೇದಾಗ್ಲಿ ನಿಮ್ಗೆ. ನನ್ನ ಹೆಸರು ಚಂದ್ರು ಅಂತ ಅಂದ್ಬಿಟ್ಟು ನಾವಿಲ್ಲಿ ದೊಡ್ಡಲ್ ಮರದಿಂದ ಬರ್ತಾ ಇರೋದು. ಈಗ ನನ್ನ ತಮ್ಮದವರಿಗೆ ಫುಲ್ಲು 2 ಕಣ್ಣು ಕಾಣಿಸ್ತಾ ಇಲ್ಲ ಈಗ ಒಂದು 6 ಮಂತಿಂದ. ಹೌದಾ? ಅವ್ರಿಗೆ ಕಿಡ್ನಿ ಫೇಲ್ಯೂರ್ ಆಗಿದ್ರೆ, ಹಂಗಾಗಿ ಅವ್ರ ಕಣ್ಣು ಇಕ್ಕಿದಂಗೆ 2 ಕಣ್ಣು ಕಾಣಿಸ್ದಂಗೆ ಆಯಿತು. ಹಾಸ್ಪಿಟ್ಲ್ ಒಂದು 2-3 ಕಡೆ ಹಾಸ್ಪಿಟ್ಲಿಗೆ ಹೋಗಿದ್ವಿ. ಅವ್ರು ಅಡ್ಮಿಟ್ ಮಾಡ್ಕೊಂಡ್ರು ಇವ್ರು ಬೇರೆ ಬೇರೆ ತೊಂದರೆ ಇರೋದ್ರಿಂದ ಆಪ್ರೇಷನ್ ಮಾಡೋಕ್ಕಾಗಲ್ಲ ಅಂತಂತ ಹೇಳ್ಕೊಳ್ಸಿದ್ರು. ನಮ್ಗೆ ಹಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರದ್ದು ಸ್ವಲ್ಪ ತಿಳಿತು. ನನಗೆ ತಿಳಿದಾದ್ಮೇಲೆ ಮತ್ತೆ ಇಲ್ಲಿ ಬಂದು ಲಾಸ್ಟ್ ವೀಕ್ ಬಂದು ಒಂದು ಡ್ರಾಪ್ ಹಾಕ್ಸ್ಕೊಂಡು ಹೋದೆ. ಇದು 2nd ಟೈಮು. ಈಗ 1 ವೀಕಿನೇ ಅವ್ರಿಗೆ ಕಣ್ಣಲ್ಲಿ ನೀರು ಬರ್ತಾ ಇದ್ದು ಸ್ವಲ್ಪ ಕಮ್ಮಿ ಆಗಿದೆ, ನಿಂತಿದೆ. ಈಗ ಅದೇನೆ, ಈಗ ಒಂದು ಸ್ವಲ್ಪ ಇನ್ನೂ ಜಾಸ್ತಿ ನಂಬಿಕೆ ಬಂದಿದೆ. ನೆಕ್ಸ್ಟ್ ಟೈಮು ಒಂದು 3-4 ಟೈಮ್ ಬಂದಾದ್ಮೇಲೆ ಕಂಪ್ಲೀಟ್ ಆಗಿ ಕಾಣಿಸ್ಬೋದು ಅನ್ನೋ ನಂಬಿಕೆ ಇದೆ. ಪರವಾಗಿಲ್ಲ ಸರ್. ಅಂದ್ರೆ ಕಿಡ್ನಿ ಫೇಲ್ಯೂರ್ ಆಗಿ ಕಾಣ್ದಂಗೆ ಆಗಿದೆ. ಸೊ ಇಲ್ಲಿ ಬಂದಾಗಿಂದ ಪರವಾಗಿಲ್ಲ ಅನಿಸ್ತಾ ಇದೆ ನಿಮಗೆ? ಅಂದ್ರೆ ಒಂದು ನಂಬಿಕೆ ಇದೆ ನಮಗೆ. ಅಂದ್ರೆ ಕಣ್ಣಲ್ಲಿ ಸ್ವಲ್ಪ ನಡೆದ್ರೆ ಸಾಕು ಕಣ್ಣಲ್ಲಿ ನೀರು ತುಂಬ್ಕೊಳ್ಳೋದು, ಜಾಸ್ತಿ ನೀರು ಸೋರ್ತಾನೆ ಇರ್ತಿತ್ತು. ಹೌದಾ? ಈಗ ಅದು ನಮ್ಮ ತಂದೆ ಹೇಳ್ತಾರೆ, ನೀರು ಬರೋದು 1 ವೀಕಿಗೆ ಕಣ್ಣಲ್ಲಿ ನೀರು ಬರೋದು ಸ್ವಲ್ಪ ನಿಂತಿದೆ ಅಂತಂದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ನಿಜ ನಿಜ, ನಮ್ಗೆ ಆಶ್ಚರ್ಯ ಆಗ್ತಾ ಇದೆ. ಲಾಸ್ಟ್ ವೀಕ್ ಬಂದಾಗ ಸುಮಾರು ಜನ ಇಲ್ಲಿ ನನಗೆ ಬರೀ 50% ನನ್ ಕಣ್ಣು ಚೆನ್ನಾಗಿ ಕಾಣಿಸ್ತದೆ ಇದೆಲ್ಲ ಹೇಳ್ತಾ ಇದ್ರು.
ನಾನು 1 ಅವರ್ ಬಂದ್ಬಿಟ್ಟು ಇದನ್ನೆಲ್ಲ ನೋಡ್ಬಿಟ್ಟು ಆಮೇಲೆ ನನ್ನ ತಂದೆಗೆ ನಾನು ಹಾಕ್ತಾರೆ. ಮಾಡಿದ್ದು. ಸರ್ ನಮಸ್ತೆ. ಮೇಡಮ್ ನಮಸ್ತೆ. ಸರ್ ನೀವು ಎಲ್ಲಿಂದ ಬರ್ತಾ ಇದ್ದೀರಾ? ನಾನು ಶಿವಮೊಗ್ಗದಿಂದ ಬರ್ತೀನಿ. ನಿಮ್ಮ ಹೆಸರು ಸರ್? ಬಾಲರಾಜ್. ಶಿವಮೊಗ್ಗದಿಂದ. ಹೌದು, ನಾನು ಬಾಲರಾಜ್ ಅಂತ ಶಿಕ್ಷಕ ಆಗಿದ್ದೆ, NCC ಅಧಿಕಾರಿ ಆಗಿದ್ದೆ, ಎಲ್ಲ ಚೆನ್ನಾಗಿತ್ತು. ಒಂದು 3 ವರ್ಷದಿಂದ ಕಣ್ಣಿನ ಸಮಸ್ಯೆ ಆಗ್ಬಿಡ್ತು. ಕಣ್ಣಿನ ಸಮಸ್ಯೆ ಆಗಿ ಇಮ್ಮಿಡಿಯೇಟ್ ಆಗಿ ನಾರಾಯಣದಲ್ಲಿ ತೋರಿಸ್ದೆ. ಅವ್ರು ಲೇಸರ್ ಮಾಡಿದ್ರು, ಅಲ್ಲಿ 2 ಲಕ್ಷ ಖರ್ಚಾಯಿತು. 2 ಲಕ್ಷ. ಆಮೇಲೆ ಇಂಜೆಕ್ಷನ್ ಹಾಕ್ಬೇಕಂದ್ರು. ಸರಿ ಅಂತ ಕೇಳಿದರೆ ಅಲ್ಲಿ 50,000 60,000 ಆಗುತ್ತೆ ಅಂದರು. ನಾನು ಸೀದಾ SDM ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹುಬ್ಬಳ್ಳಿ ಧಾರವಾಡಕ್ಕೆ ಹೋದೆ. ಅಲ್ಲಿ ಇಂಜೆಕ್ಷನ್ ಹಾಕ್ತೀವಿ ಅಂದರು. ಅಲ್ಲೂ ನಾನು ಈಗ 2 ವರ್ಷದಿಂದ ಒಂದು 3 ಲಕ್ಷ ಖರ್ಚು ಮಾಡಿದೆ ಕಣ್ಣಿಗೋಸ್ಕರ. 22ಕ್ಕೆ ಇಲ್ಲಿ ಬಂದು ಡ್ರಾಪ್ ಹಾಕ್ಸ್ಕೊಂಡು ಹೋದೆ. ಹೋಗಿ ನೆಕ್ಸ್ಟ್ ಅಲ್ಲಿ 27ಕ್ಕೆ ಅಲ್ಲಿ ಹೋದೆ, ಫೆಬ್ರವರಿ 27ಕ್ಕೆ. ಅವಾಗ ಡಾಕ್ಟ್ರಿ ಅಂದ್ರು, ಏನೋ ಬದಲಾವಣೆ ಆಗಿದೆಯಲ್ಲ ನಿಮ್ಮ ಕಣ್ಣಿಗೆ, ಏನ್ ಆಗ್ತಾ ಇದ್ದೀರಿ? ಒಂದೇ ವಾರಕ್ಕೆ, ಒಂದೇ ಸರಿಗೆ. ಫಸ್ಟ್ ವಾರ ಬಂದಾಗ ನಮ್ಮ ಹುಡುಗ ಒಬ್ಬ ಕರ್ಕೊಂಬಂದಿದ್ದ, ನಮ್ಮ ಸ್ಟೂಡೆಂಟ್ ಒಬ್ಬ ಕರ್ಕೊಂಬಂದಿದ್ದ. ನೆಕ್ಸ್ಟ್ ವೀಕಿಂದ ನಾನು ಒಬ್ಬನೇ ಬರ್ತಾ ಇದ್ದೆ. ನನಗೆ ಫಸ್ಟ್ ಕ್ಲಾಸು, ಸಂಜೆ ಕಾರ್ ಓಡ್ಸಕ್ ಆಗ್ತಾ ಇರ್ಲಿಲ್ಲ. ಆಮೇಲೆ ಏನು ನಿಂತಿರೋರು ಇವರು ಕಾಣಿಸ್ತಿರ್ಲಿಲ್ಲ, ಅವರು ಕಾಣಿಸ್ತಿರ್ಲಿಲ್ಲ, ಅಷ್ಟು ಬ್ಲರ್ ಆಗಿತ್ತು. ಆಮೇಲೆ ದಿನ ಇಲ್ಲಿ ಒಂದು ಡ್ರಾಪ್ ಕೊಟ್ಟಿದ್ದಾರೆ. ಆಮೇಲೆ ಗ್ಯಾಸ್ಟ್ರಿಕ್ ತುಂಬ ಇತ್ತು ನನಗೆ. ಅವರೊಂದು ಆಯಿಲ್ ಕೊಟ್ಟರು, ದಿನ ಆಯಿಲ್ ಹಾಕ್ಕೊಳ್ಳಿ. ಗ್ಯಾಸ್ಟ್ರಿಕ್ಕಿಗೆ ತಗೊಳ್ತಾ ಇದ್ದೀನಿ. ಗ್ಯಾಸ್ಟ್ರಿಕ್ಕಿಗೆ ನಾನು ಮಾತ್ರ ಇಲ್ಲದೇನೆ ಜೀವನನೇ ಇಲ್ಲ, ಆ ರೀತಿ ಇತ್ತು. ಈಗೆಲ್ಲ ಕಡಿಮೆ ಆಗಿದೆ, ಗ್ಯಾಸ್ಟ್ರಿಕ್ಕು ಕ್ಲಿಯರ್ ಆಗಿದೆ. ಅಷ್ಟು ನೀಟಾಗಿ ನನಗೆ ಆಗಿದೆ. ಇನ್ನು ನನಗೆ 8 ವಾರ ಬರೋಕ್ಕೆ ಆಗಿದೆ, 3 ವಾರ ಆಗಿದೆ, ಇನ್ನು 5 ವಾರ ಬರಬೇಕು. ಆಮೇಲೆ ಇನ್ನೊಂದು, ಈ ಮಂಡಿ ನೋವು ಥೈರಾಯ್ಡಿಗೆ ತುಂಬಾ ಚೆನ್ನಾಗಿ ಕೆಲವು ಕ್ಲಿಯರ್ ಆದವರು ಹೇಳಿದ್ದಾರೆ. ಅದಕ್ಕೆ ನಮ್ಮ ಅಕ್ಕರಿಗೆ ಕಳಿಸ್ತಿದ್ದೀನಿ ಇಲ್ಲಿಗೆ. ಅವ್ರಿಗೆ ಮಂಡಿ ನೋವು ಉಪಯೋಗ ಆಗ್ಲಿ ಅಂತ ನಾನು ಈಗ, ಯಾಕಂದ್ರೆ ನಾನೊಬ್ಬ ಟೀಚರ್ ಅಂತ ಎಲ್ಲರಿಗೂ ಹೇಳ್ತಿದ್ದೀನಿ, ಹಿಂಗ್ ಹೋಗಿ ಒಳ್ಳೇದಾಗುತ್ತೆ. ಏನ್ ನಮ್ದೇನು ಒಂದಿದಿಲ್ಲ, ಒಂದು 200 ರೂಪಾಯಿ ಅಷ್ಟೇ ನೋಡಿ. ನಾವು ಪ್ರೈವೇಟ್ ಪ್ರೈವೇಟ್ 500,000 ಕನ್ಸಲ್ಟೆನ್ಸಿನೇ ತಗೋತಾರೆ. ಇದನ್ನ ಸ್ಕ್ಯಾನ್ ಮಾಡಕ್ಕೆ 1,500,000 ತಗೊಳ್ತಾರೆ. ಆಮೇಲೆ ಇನ್ನೊಂದೇನೋ ಮಾಡಿದ್ರೆ ಅಲ್ಲೊಂದು 1,000 ತಗೊಳ್ತಾರೆ. ಒಟ್ಟು ಹಾಸ್ಪಿಟಲ್ ಹೋದ್ವಿ ಅಂದ್ರೆ 5,000 ಖರ್ಚು. ಒಂದ್ 200, 300, 500 ರೂಪಾಯಿ ಖರ್ಚು ಮಾಡಕ್ಕೆ ಏನಾಗುತ್ತೆ? ಬಂದು ಹೋಗೋದು. ಕಣ್ಣಿದ್ರೆ ಇಡೀ ದೇಶ ಸುತ್ತಬಹುದು. ಕಣ್ಣಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಹೇಳಿ? ಆಮೇಲೆ ಈಗ ಯಾರು ನೋಡ್ಕೊಳ್ಳಲ್ಲ. ಈಗಿನ ಜನರೇಷನ್ ಇದೆಯಲ್ಲ, 4 ದಿವಸ ನೋಡ್ಕೊಳ್ತಾರೆ, ಹೋಗಪ್ಪ ನಿಮ್ಗೆಲ್ಲತ್ತಿದೆಯಾ ಅಂತ. ಹಾಗೆ ಇಲ್ಲಿ ನಿಜವಾಗ್ಲೂ ಪವಾಡ ಬಸವಣ್ಣ ಅಂದ್ರೆ ಅದ್ ಪವಾಡನೇ ಬಿಡಿ. ತುಂಬಾ ಇದಿದೆ, ಎಲ್ಲರಿಗೂ ಇದು ಗೊತ್ತಾಗ್ಬೇಕು. ಆದ್ರೆ ಇಲ್ಲೊಂದು ಚೂರು ವ್ಯವಸ್ಥೆ ಸ್ವಲ್ಪ ತುಂಬಾ ಜನ ಬರ್ತಾರೆ. ಈಗ ನೋಡಿ, ನನ್ನ ಟ್ರೈನ್ ತಪ್ಪೋಯ್ತು, ರಿಸರ್ವೇಶನ್ ಮಾಡಿಸಿದ್ದೆ, ಹೋಯ್ತು. ಈಗ 5 ಟ್ರೈನಿಗೆ ನಾನು TTಗೆ ಕೈ ಮುಗಿದ್ಕೊಂಡು ಕೇಳ್ಕೊಂಡು ಹೋಗ್ಬೇಕು. ಆ ರೀತಿ ಆಗುತ್ತೆ. ದೂರದಿಂದ ಬಂದವರಿಗೆ ಬೇರೆ ವ್ಯವಸ್ಥೆ ಮಾಡಿ ಇಮ್ಮಿಡಿಯೇಟ್ ಅವರಿಗೆ ಹಾಕಿ ಕಳಿಸ್ಬಿಟ್ರೆ ತುಂಬಾ ಒಳ್ಳೇದಾಗುತ್ತೆ. ಬೆಳಿಗ್ಗಿಂದಲೇ ಹಾಕಿ, ಮಧ್ಯಾಹ್ನ 2 ಅಲ್ಲ, ಬೆಳಿಗ್ಗೆ 10 ಗಂಟೆಯಿಂದ ಭಾನುವಾರ ಹಾಕಿದ್ರೆ ತುಂಬಾ ಜನಕ್ಕೆ ಅನುಕೂಲ ಆಗುತ್ತೆ. ಏನ್ ಸಮಸ್ಯೆ ಇತ್ತು ಸರ್ ನಿಮ್ಗೆ? ನನಗೆ ಒಂದ್ಸರಿ ಲೆನ್ಸ್ ಕಾರ್ಡ್ಗೆ ಹೋಗಿದ್ದೆ, 4-5 ಇಯರ್ಸ್ ಸ್ಪೆಕ್ಸ್ ಚೇಂಜ್ ಮಾಡ್ಕೊಳ್ಳೋಣ ಅಂತ ಮತ್ತೆ ಹೋದೆ. ಅವ್ರೇನಿಗೆ ಸ್ಪೆಕ್ಸೇ ಆಗಲ್ಲಪ್ಪ, ನೀವು ಡಾಕ್ಟರ್ ಹತ್ರ ಹೋಗ್ಬೇಕು, ಯಾವ ಸ್ಪೆಕ್ಸ್ ಶೂಟ್ ಆಗ್ತಿಲ್ಲ, ಎಬವ್ 3.5 ಕಾಣ್ತಾ ಇದೆ ನಮ್ಮ ಇದರಲ್ಲಿ, ನೀವು ದಯವಿಟ್ಟು ಡಾಕ್ಟರ್ ಹತ್ರ ಹೋಗಿ ಅಂತ. ಏನ್ ಅನಿಸ್ತಾ ಇದೆ ಸರ್ ನಿಮ್ಗೆ? ಈಗ ಮೊದಲು ನ್ಯೂಸ್ ಪೇಪರ್ ಓದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಒಂದು 4 ಟೈಮ್ಸ್ ಹಾಕ್ಸ್ಕೊಂಡಾಗೆ 5th ಟೈಮ್ ಆರಾಮಾಗಿ ಎಲ್ಲ ನ್ಯೂಸ್ ಪೇಪರ್ ಸಣ್ಣ ಅಕ್ಷರ ಎಲ್ಲ ಚೆನ್ನಾಗಿ ಓದ್ತಾ ಇದ್ದೀನಿ. ವಿತೌಟ್ ಸ್ಪೆಕ್ಸ್ ಓದ್ತಾ ಇದ್ದೀನಿ, ಏನು ತೊಂದರೆ ಇಲ್ಲ. ವಿತೌಟ್ ಸ್ಪೆಕ್ಸ್ ಓದ್ತಾ ಇದ್ದೀನಿ. ಹಾಕಲ್ಲ, ಬಿಟ್ಬಿಟ್ಟಿದ್ದೀನಿ. ಅದು ಹಾಕೋದ್ರಿಂದ ಇದೆಲ್ಲ ಬ್ಲ್ಯಾಕ್ ಇತ್ತು ಐ ಎಲ್ಲ, ಅದು ಕೂಡ ಬಿಟ್ಕೊಂಡು ಹೋಗ್ಬಿಡಿದೆ. ಈಗ ಹೋಗ್ತಾ ಇತ್ತು ಅದು. ಸೊ ಯಾಕೆ ಬಿಡ್ಬೇಕು, ಇನ್ನೂ ಸ್ವಲ್ಪ ಡಾಕ್ಟರ್ ಇವ್ರು ಕೇಳಿದೆ, ನಮ್ಮ ನಟರಾಜ್ ಸರ್, ಇಲ್ಲ ನೀವು ಸ್ವಲ್ಪ ಇನ್ನೂ ಬಂದು ಹಾಕೊಂಡು ಹೋಗ್ತಾ ಇರಿ ಅಂತ. ಆಮೇಲೆ ಈಗ ಮೊನ್ನೆ ಡಾಕ್ಟರ್ ಹತ್ರ ತೋರಿಸಿದ್ರೆ, ಇಲ್ಲಪ್ಪ ಈಗಿನ್ನೂ ಏನಿಲ್ಲಪ್ಪ, ಸ್ವಲ್ಪ ಈಗ ಹೋಗ್ತಿದೆ, ಈಗ ನೋಡೋಣ ಹೋಗ್ತಾ ಇದೆ ಅಂತ. ಅದಕ್ಕೆ ನಾನು ಮತ್ತೆ ಅವ್ರಿಗೆ ಕ್ಯಾಟ್ರಾಕ್ಟ್ ಮತ್ತೆ ಇಲ್ಲೇ ಬರ್ತಾ ಇದ್ದೀನಿ. ನನ್ನ ಹೆಸರು ಗಂಧರ್ವ ರಮೇಶ್ ಅಂದ್ಬಿಟ್ಟು, ಕರ್ನಾಟಕ ರಕ್ಷಣಾ ವೇದಿಕೆ ಆಟೋ ಕಡೆದು ಉಪಾಧ್ಯಕ್ಷ, ಬೆಂಗಳೂರು ನಗರಕ್ಕೆ ಉಪಾಧ್ಯಕ್ಷರು. ನಾರಾಯಣಗೌಡಂಬಣ. ಹೌದಾ? ಏನ್ ಸಮಸ್ಯೆ ಇತ್ತು ಸರ್ ನಿಮ್ಗೆ? ನನ್ಗೆ ಕಣ್ಣು ಮಂಜು ಆಗೋದು. ಏನು ನೋಡ್ತಾ ಇದ್ರೆ ಬರೇ ಮಂಜು ಕಾಣೋದು. ಈ ಕಣ್ಣು ಮಾತ್ರ, ಬಲ್ಗಣ್ಣು. 2 ಗಣ್ಣು ಸ್ವಲ್ಪ ಸುಮಾರು ಸಲ ಆಪರೇಷನ್ ಮಾಡಿ ನಾನೇ ನೇತ್ರದಲ್ಲಿ ದುಡ್ಡು ಖರ್ಚು ಇಟ್ಬಿಟ್ಟಿದ್ವಿ. ಎಲ್ಲ ದುಡ್ಡೆಲ್ಲ ಹೋಯ್ತದು. ಆಮೇಲೆ ಕೊನೆಗೆ ಈ ಕಣ್ಣಲ್ಲಿ ಬರಲ್ಲ, ನಿನಗೆ ಇದೊಂದೇ ಮೇಂಟೈನ್ ಮಾಡ್ಕೊಂಡು ಹೋಗೋದು.
ಇದು 4ನೇ ಸಲ ಬರ್ತಾ ಇರೋದು. ಹಾ ಹಾ ಒಂದು 35-40% ಡೆವಲಪ್ ಆಗಿದೆ. ಹೌದಾ? ಹಾ, ಇನ್ನೂ 10 ಸಲ ಬಂದು ಏನಾಗಲ್ಲ, ಏನೂ ಆಗಲ್ಲ. ದಿನ ದಿನ ಇಂಪ್ರೂವ್ ಇಂಪ್ರೂವ್ ಆಗ್ತಾ ಆಗ್ತಾ ಇದೆ, ಇಂಪ್ರೂವ್ ಆಗ್ತಾ ಇದೆ. ಹಾ ಹಾ ನನಗೆ ಕಾಲು ಹೆಜ್ಜೆ ಹಿಡಿಯೋಕೆ ಆಗ್ತಿರಲಿಲ್ಲ. ಹಾ, ಕಣ್ಣು ಕರೆಕ್ಟ್ ಹಾಕೊಂಡ್ರೆ ಧೈರ್ಯವಾಗಿ ಹೆಜ್ಜೆ ಇಡಬಹುದು. ಕರೆಕ್ಟ್. ಕಣ್ಣೇ ಕಣ್ಣಲ್ಲಿ ಹೆಜ್ಜೆಯಲ್ಲಿ ಇಡ್ತೀನಿ ಗೊತ್ತಾಗ್ತದೆ. ಹೌದೌದು. ಈಗ ಸ್ವಲ್ಪ ಸುಧಾರಿಸಿದೆ. ಈಗ ಆಟೋ ಓಡಿಸ್ಕೊಂಡು ನಾವು ಆಟೋದಲ್ಲೇ ಬರ್ತೀನಿ, ಆಟೋದಲ್ಲಿ ಹೋಗ್ತೀನಿ. ನೀವೇ ಇವಾಗ ಆಟೋ ಓಡಿಸ್ತಾ ಆಟೋ ಇದ್ದೀರಾ? ಓಡಿಸ್ತಾ ಇದ್ದೀನಿ. ಸೂಪರ್ ಸರ್, ನಿಮ್ ಕಣ್ಣು ಆದಷ್ಟು ಬೇಗ ಸರಿ ಹೋಗ್ಲಿ. ಧನ್ಯವಾದ. ಸ್ನೇಹಿತರೆ, ಅತಿ ಕಡಿಮೆ ಖರ್ಚಲ್ಲಿ ನಾಟಿ ವೈದ್ಯ ಚಿಕಿತ್ಸೆಯಿಂದ ಸಾವಿರಾರು ಜನಕ್ಕೆ ಗುಣಮುಖರಾಗಿ ಮಾಡಿರುವಂತಹ ಇವತ್ತು ನಾಟಿ ವೈದ್ಯರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅಪ್ಪಾಜಿ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರೇನು, ಯಾವ್ಯಾವ ಒಂದು ಕಾಯಿಲೆಗೆ ಚಿಕಿತ್ಸೆ ನೀಡ್ತೀರಾ ಅಂತ ತಿಳಿಸ್ಕೊಡ್ತೀರಾ? ನನ್ನ ಹೆಸರು KM ನಟಕುಮಾರ್. ನಾನು ಪಾರಂಪರಿಕ ವೈದ್ಯರು. ಸುಮಾರು 30 ವರ್ಷದಿಂದ ಇದನ್ನು ಮಾಡ್ಕೊಂಡು ಬಂದಿದ್ದೀವಿ. ಕೆಲವು ಗಿಡಮೂಲಿಕೆಯಿಂದ ತಯಾರು ಮಾಡಿ ಈ ಕಣ್ಣಿನ ಔಷಧಿ ಒಂದು ಕಂಡಿಡಿದು ಪ್ರತಿ ಭಾನುವಾರ ಮಧ್ಯಾಹ್ನ 2ರಿಂದ 6 ಗಂಟೆವರೆಗೂ ಪವಾಡ ಬಸವಣ್ಣ ದೇವ್ರ ಮಠದಲ್ಲಿ ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಇದು ಮಹಾಸಿದ್ಧಲಿಂಗ ಸ್ವಾಮಿಗಳ ಆಶ್ರಯದಲ್ಲಿ, ಪವಾಡ ಬಸವಣ್ಣ ದೇವರು ಮಠದಲ್ಲಿ. ಇಲ್ಲಿ ನಮಗೆ ಯಾವುದೇ ಒಂದು ಸಮಸ್ಯೆ ಇಲ್ಲ. ಇದುವರೆಗೂ 1 ಲಕ್ಷ ಜನಕ್ಕೆ ಇದನ್ನು ಕಣ್ಣು ಡ್ರಾಪ್ಸ್ ಹಾಕಿದ್ದೀವಿ. ಸುಮಾರು 90% ಓಕೆ ಆಗಿದೆ. ಯಾರಿಗೂ ಅಂತೂ ತೊಂದರೆ ಆಗಿಲ್ಲ ಇದುವರೆಗೂ. ಅಪ್ಪಾಜಿ, ಬಹಳಷ್ಟು ಜನ ಯಾವ ಒಂದು ಸಮಸ್ಯೆಗಳಿಗೆ ಹೆಚ್ಚಾಗಿ ಬರ್ತಾರೆ ಇಲ್ಲಿ? ಕಣ್ಣಿನ ಪರೆ, ಕಣ್ಣಿಂದ ಏನೇ ಸಮಸ್ಯೆ ಇದ್ರೂ ಬರ್ತಾರೆ. ಆಮೇಲೆ ನರ ವೀಕ್ನೆಸ್ಗೆ ಬರ್ತಾರೆ, ಮಂಡಿ ನೋವಿಗೆ ಬರ್ತಾರೆ. ಆಮೇಲೆ ತಲೆ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೂ ಮೆಡಿಸಿನ್, ಔಷಧಿಗಳು, ಆಯಲ್ಲು ಕೊಡ್ತಾ ಇದ್ದೀವಿ. ಅಂದ್ರೆ ಇವಾಗ ಒಬ್ಬ ಪೇಷಂಟ್ ಬಂದ್ರೆ ಸಾಮಾನ್ಯವಾಗಿ ಎಷ್ಟು ದಿವಸ ಬರಬೇಕಾಗತ್ತೆ, ಎಷ್ಟು ಸಲ ಬರಬೇಕಾಗತ್ತೆ ಅಂತ? ಅವ್ರವ್ರ ಬಾಡಿ ಕೆಪಾಸಿಟಿ ಮೇಲೆ. ಒಂದೇ ವಾರಕ್ಕೆ ಗುಣ ಆಗಿದೆ, 10 ವಾರಕ್ಕೆ ಗುಣ ಆಗ್ಬೋದು, 15 ವಾರಕ್ಕೆ ಗುಣ ಆಗ್ಬೋದು. ಇಲ್ಲಿ ಪವಾಡ ಬಸವಣ್ಣ ದೇವ್ರ ಮಠ, ಅದರಿಂದ ಇದು ಹೇಳಕ್ಕೆ ನಾವು ಆಗಲ್ಲ. ಯಾರಿಗೂ ಅಂತೂ ತೊಂದರೆ ಆಗಲ್ಲ, ಸೈಡ್ ಎಫೆಕ್ಟ್ ಇದುವರೆಗೂ ಯಾರಿಗೂ ಆಗಿಲ್ಲ, ಇನ್ನು ಮುಂದೇನೂ ಆಗಲ್ಲ. ಅಂದ್ರೆ ಈಗ ಬಂದಂತಹ ಪೇಷಂಟ್ಸು ಈಗ ಆಲ್ರೆಡಿ ಡ್ರಾಪ್ಸ್ ಎಲ್ಲ ಹಾಕ್ಸ್ಕೊಂಡು ಹೋಗಿದಾರಲ್ಲ, ಅವರು ಆಹಾರ ನಿಯಮ ಏನಾದ್ರು ಪಾಲನೆ ಮಾಡ್ಬೇಕಾ ಇಲ್ಲಿ ಬಂದು ಹಾಕ್ಸ್ಕೊಂಡಿದ್ದಾದ್ಮೇಲೆ, ಹೇಗೆ ಅಂತ? ಹೌದು, ಇದು ಡ್ರಿಂಕ್ಸ್ ಮಾಡಬಾರ್ದು ಇಲ್ಲಿಗೆ ಬರೋರು. ಆಮೇಲೆ ಮತ್ತೆ ಬೀಡಿ, ಸಿಗರೇಟ್, ಸ್ಮೋಕು ಇಂಥವು ಮಾಡಿದ್ರೆ ಗುಣ ಆಗಲ್ಲ. ಸುಮ್ಮನೆ ಅವ್ರು ಬರೋದೇ ಬೇಡ ಅಂತೀನಿ. ಆಮೇಲಿಂದ ತುಂಬ ವಯಸ್ಸಾದವರು, ಇವಾಗ ಅವರು ಮನೆಗೆ ಇರ್ತಾರೆ, ಅವ್ರ ಆಸೆ ಬಿದ್ದು ಬರ್ತಾರೆ, ನನಗೂ ಗುಣ ಆಗ್ತೈತೆ ಅಂತ. ಒಂದು 90 ವರ್ಷದವರು ಅಂಥವ್ರಿಗೆ ಬರೋದೇ ಬೇಡ ಅಂತೀನಿ. ಇನ್ನು 5 ವರ್ಷದಿಂದ ಒಂದು 70-75 ವರ್ಷ ಗಟ್ಟಿ ಮುಟ್ಟಾಗಿದ್ರೆ ಅವ್ರಿಗೆ ಬೇಗ ಗುಣ ಆಗ್ತೈತಿ. ತೀರಾ ವೀಕ್ ಆಗಿದ್ರೆ ಅವ್ರಿಗೆ ನಾವೇನು ಮಾಡೋಕ್ಕಾಗತ್ತೆ. ಅವಾಗವಾಗ ಕಣ್ಣಿಗೆ ಇಲ್ಲಿ ಒಳ್ಳೇದಾದಾಗ ಅವರೇ ಏನು ಟಿಫನ್ನು, ಊಟನೋ ಏನಾದ್ರೂ ಮಾಡಿಸ್ತಾರೆ. ಅಲ್ಲಿ ಸಿದ್ಧಲಿಂಗ ಸ್ವಾಮಿಗಳು ಅಂತ ಇದ್ದಾರೆ. ಅವರು ತುಂಬ ನಮ್ಮನ್ನು ಯಾವುದೇ ಇದುವರೆಗೂ 1 ರೂಪಾಯಿ ಕೇಳಲ್ಲ. ಮಾಡ್ಕೊಂಡು ಹೋಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಬಾಂಬೆಯಿಂದಲೂ ಬಂದಿದ್ದಾರೆ. ಆಮೇಲಿಂದ ಇದು ಏನು ಚೆನ್ನೈ, ಆಮೇಲೆ ಇದು ಏನು ದಾವಣಗೆರೆ, ರಾಯಚೂರು, ಮಂಗಳೂರು, ವಿವಿಧ ರಾಜ್ಯ, ಎಲ್ಲಾ ರಾಜ್ಯಗಳಿಂದ ಬರ್ತಾ ಇದ್ದಾರೆ. ಈ ಬರುವಂತಹ ನಮ್ಮ ನೋಡುವಂತಹ ಪ್ರೇಕ್ಷಕರಿಗೆ ಯಾವತ್ತು ಇಲ್ಲಿ ಇರುತ್ತೆ ಡ್ರಾಪ್ಸ್ ಹಾಕ್ತೀರಾ? ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಇರುತ್ತೆ ಅಂತ ಹೇಳಿ? ಪ್ರತಿ ಭಾನುವಾರ 2ರಿಂದ 6 ಗಂಟೆವರೆಗೂ ಡ್ರಾಪ್ಸ್ ಹಾಕ್ತೀವಿ. ಪ್ರತಿ ಭಾನುವಾರ 2ರಿಂದ 6 ಗಂಟೆ, ಪವಾಡ ಬಸವಣ್ಣ ದೇವ್ರ ಮಠ, ನೆಲಮಂಗಲ, ಸಂತೆ ಬೀದಿ ರೋಡ್. ಇಷ್ಟೊತ್ತಿನ ನೀವು ನಮ್ಮ ಚಾನಲ್ ಜೊತೆ ಮಾತಾಡಿದ್ದೀರಾ. ತುಂಬಾ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದೀರಾ. ಅತಿ ಕಡಿಮೆ ಖರ್ಚಲ್ಲಿ ಬಹಳಷ್ಟು ಜನಕ್ಕೆ ಉಪಯೋಗವಾಗುವಂತಹ ಒಂದು ಚಿಕಿತ್ಸೆಯನ್ನು ನೀಡ್ತಾ ಇದ್ದೀರಾ. ಪವಾಡ ಬಸಪ್ಪ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹರಿಸ್ತೀವಿ. ನಮ್ಮ ಚಾನಲ್ ಜೊತೆ ಮಾತಾಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಅಷ್ಟೇ ಅಲ್ಲ, ಹ್ಯಾಂಡಿಕ್ಯಾಫು ಮತ್ತು ಯಾರು ನನ್ನ ಹತ್ರ ಏನು 100 ರೂಪಾಯಿ ಅಥವಾ 200 ರೂಪಾಯಿ ಕೊಡ್ತಾರೆ, ಅದೂ ಇಲ್ಲ ಅಂದವ್ರಿಗೆ ನಾವು ಫ್ರೀಯಾಗಿ ಹಾಕಿ ಕಳಿಸ್ತಾ ಇದ್ದೀವಿ. ಅವ್ರಿಗೂ ತುಂಬ ಒಳ್ಳೆಯದಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದಾಗಿತ್ತು. ಅತಿ ಕಡಿಮೆ ಖರ್ಚಲ್ಲಿ ಲಕ್ಷಾಂತರ ಜನ ನಾಟಿ ವೈದ್ಯಕೀಯ ಚಿಕಿತ್ಸೆಯಿಂದ ಗುಣಮುಖರಾದಂತಹ ಉದಾಹರಣೆಗಳನ್ನು ನಾವು ಸಾಕಷ್ಟು ಇಲ್ಲಿ ನೋಡಿದ್ವಿ. ಸ್ವತಃ ಇಲ್ಲಿ ಬಂದಂತಹ ಪೇಷಂಟ್ಸೇ ಮಾತಾಡಿದ್ರು. ನನಗಂತೂ ತುಂಬಾ ಆಶ್ಚರ್ಯ ಅಂತ ಅನಿಸ್ತು. ಈ ವಿಡಿಯೋ ಲಕ್ಷಾಂತರ ಜನಕ್ಕೆ ಉಪಯೋಗ ಆಗಲಿ ಅಂತ ಭಾವಿಸ್ತೀನಿ. ಯಾರ್ಯಾರು ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಈ ವಿಡಿಯೋನ ಶೇರ್ ಮಾಡೋ ಮುಖಾಂತರ ನಾವು ಎಲ್ಲರಿಗೂ ಒಂದು ಸಹಾಯವನ್ನು ಮಾಡೋಣ ಅಂತ ಕೇಳ್ತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ, ಅದಕ್ಕೆ ಉತ್ತರಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋನಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.